ನಿಮಗೆ ಗೊತ್ತಾ 10 ನಿಮಿಷ ನಿಮ್ಮ ಸಮಯ ಕೊಟ್ಟು ಈ ಒಂದು ಫಾರ್ಮ್ನ ಫಿಲ್ ಮಾಡಿದ್ರೆ ಮುಂದಿನ 10 ವರ್ಷ ನಮ್ಮ ದೇಶದಲ್ಲಿ ಆಗೋ ಬೆಳವಣಿಗೆಗೆ ನೀವು ಸಹ ಪಾತ್ರಧಾರರಾಗ್ತೀರಾ. ಹೇಗೆ ಅಂತ ಯೋಚಿಸ್ತಿದ್ದೀರಾ? ಸೆನ್ಸಸ್ ಫಾರ್ಮ್ ಫಿಲ್ ಮಾಡೋದ್ರಿಂದಾಗಿ. ಹೌದು, ಈ ವರ್ಷ ಸೆನ್ಸಸ್ನ ಲಾಂಚ್ ಮಾಡಿದ್ದಾರೆ. 2027ಕ್ಕೆ ಸೆನ್ಸಸ್ ಡೇಟಾ ಬರುತ್ತೆ. ಆದರೆ ಮೊದಲನೇ ಹಂತದ ಡೇಟಾ ಕಲೆಕ್ಷನಲ್ಲಿ ಏಪ್ರಿಲ್ 1ರಿಂದ ಕರ್ನಾಟಕ ಸ್ಟೇಟಲ್ಲೂ ಸಹ ಸೆನ್ಸಸ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಖುಷಿ ವಿಚಾರ ಏನಂದರೆ ಈ ವರ್ಷ ಇದು ಡಿಜಿಟಲೈಸ್ ಆಗಿದೆ. ಮನೆ ಬಾಗಿಲಿಗೆ ಆಫೀಸರ್ ಬರೋ ತನಕ ನೀವು ಕಾಯೋ ಅವಶ್ಯಕತೆ ಇಲ್ಲ. ಈ ಒಂದು ಗವರ್ಮೆಂಟ್ ವೆಬ್ಸೈಟ್ ಮುಖಾಂತರದಿಂದಾಗಿ ನೀವೇ ಸೆಲ್ಫ್ ಎನ್ಯುಮರೇಟ್ ಆಗಿ ಇನ್ಫಾರ್ಮೇಷನ್ಸ್ನ ಫಿಲ್ ಮಾಡ್ಬೋದು. ಈ ವೆಬ್ಸೈಟಲ್ಲಿ ಹೋಗಿ ನೀವು ಇನ್ಫಾರ್ಮೇಷನ್ ಫಿಲ್ ಮಾಡಿದ ನಂತರ ನಿಮಗೊಂದು SC ಕೋಡ್ ಅಂತ ಬರುತ್ತೆ. ಆ SC ಕೋಡನ್ನಷ್ಟೇ ಮನೆ ಬಾಗಿಲಿಗೆ ಬರೋ ಅಂಥ ಆಫೀಸರ್ಗೆ ನೀವು ಅದನ್ನು ಸಬ್ಮಿಟ್ ಮಾಡಬೇಕು. ಮತ್ತೊಮ್ಮೆ ಇನ್ನೊಂದ್ಸಲಿ 30 ಇನ್ಫಾರ್ಮೇಷನ್ ಕೊಡೋ ಅವಶ್ಯಕತೆ ನಿಮಗೆ ಇರೋದಿಲ್ಲ. ಈ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಕರ್ನಾಟಕ ಸ್ಟೇಟಿಗೆ ಏಪ್ರಿಲ್ 1ರಿಂದ ಏಪ್ರಿಲ್ 15ನೇ ತಾರೀಕುವರೆಗೂ ಸೆಲ್ಫ್ ಎನ್ಯುಮರೇಷನ್ ಆಪ್ಷನ್ ಕೊಟ್ಟಿದ್ದಾರೆ. ಇನ್ ಕೇಸ್ ನೀವು ಅದನ್ನು ಮಾಡಲಿಕ್ಕಾಗಲಿಲ್ಲ ಅಂದರೆ ಮನೆ ಬಾಗಿಲಿಗೆ ಬರ್ತಾರೆ. ಯಾವಾಗ? ಏಪ್ರಿಲ್ 16ರಿಂದ ಮೇ 15ವರೆಗೂ. ಆದಷ್ಟು ಈ ಸೆನ್ಸಸ್ಸಲ್ಲಿ ಭಾಗವಹಿಸಿ, ಮಿಸ್ ಮಾಡ್ಕೋಬೇಡಿ. ಏನಕ್ಕೆ ಅಂದರೆ ಈ ಸೆನ್ಸಸ್ ಡೇಟಾಯಿಂದನೇ ಗವರ್ಮೆಂಟ್ ಪ್ರತಿಯೊಂದು ಪಾಲಿಸಿ, ಡೆವಲಪ್ಮೆಂಟ್ ಪ್ರೋಗ್ರಾಮು, ವೆಲ್ಫೇರ್ ಆಕ್ಟಿವಿಟಿನ ಪ್ಲಾನ್ ಮಾಡೋದಕ್ಕಾಗೋದು. ಎಲ್ಲಿ ಯಾವುದರ ಅವಶ್ಯಕತೆ ಇದೆ ಅಂತ ಗೊತ್ತಾಗದೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಮುಖಾಂತರದಿಂದಾಗಿ. ಆದ್ದರಿಂದ ಒಬ್ಬ ನಾಗರಿಕನಾಗಿ ನಮ್ಮ ಭಾರತದಲ್ಲಿ ಸೆನ್ಸಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನಮ್ಮ ಹಕ್ಕು. ಇದನ್ನು ತಪ್ಪದೆ ಪಾರ್ಟಿಸಿಪೇಟ್ ಮಾಡಿ.